ಏನಾಯ್ತಾ ಏನಾಯ್ತಲೇ ಇದಳ ಎತ್ಕೊ ಆಸ್ಪತ್ರೆಗೆ ಎತ್ಕೋಗವ ಗುಡಿ ಇದಳು ಗುಳಿ ಆಯ್ತು ಇಲ್ಲ ಅಂದ್ರೆ ಅಂತಿದಿ ಕಣವ ಏನಂತ ಇಲ್ಲಿಗೆ ಹೋಗಿದ್ದು ಯಾಕೆ ಅವ್ನ ಮೇಲ್ ಬಿದ್ದಿರೋದು ಏನಾಗೋದು ಮೇಲ್ ಬಿದ್ದಿರೋದು ಕೊಂಬೆ ಅಯ್ಯೋ ರಾತ್ರಿ ಬರೀ ಕನಸು ಒಂಚೂರು ಚೆಂದಿರ ಕಣವ ನನ್ಗೆ ಮುದ್ಕೆ ಅಲ್ಲೇ ಬ್ಯಾಟ್ ಹೋದ್ರೆ ಮಾತ್ರ ಆ ಜಿನಾಲಿದೆ ಕಣವ ಮಾಡಿರೋದಿಂತ ಕಿತಾಪತಿ ಕೆಲ್ಸನ ಗೈಸ್ ಇವತ್ತು ನಮ್ಮ ಮಟ್ಲಿ ಬೆಳಗ್ಗೆನೆ ಮಟನ್ ಸಾಂಬಾರು ಅನ್ನ ಗೈಸ್ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗರ ಮಾಡೋ ನಮಸ್ಕಾರ. ಇವತ್ತು ನೋಡಿಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೈಸ್ ಇವತ್ತು ನಮ್ಮ ಅಜ್ಜಿ ಹಟ್ಟಿಗೆ ಹೋಯ್ತಾವೆ, ಬನ್ನಿ ಹೊರಡುವ. ಭಾರಿ ಖುಷಿ ಮರ್ರೆ ನಂಗೆ ನನ್ನ ಹೆಂಡತಿನ ಕಂಡ್ರೆ ಒಂದು ಚೂರು ಬೈ ನನ್ ತಾಲೆ ಕಡಿಸ್ತೀರಿ ಇವತ್ತು ಒಂದು ಕರ್ಕೊಯ್ತವನ ಕೆಲಸ ಮಾಡಲ್ಲ ಅಂತ ಒಳ್ಳೆ ಕೆಲಸ ಮಾಡಲ್ಲ ಆಗಕ್ಕೆ ರೆಡಿಯಾಗಿ ಇದ್ದೆ ಏನಾಗದ ನೀನು ಮದುವೆ ಐತಿ ಅಂದ್ರೆ ನೋಡು ಯಾರು ಬೇಡ ಆಯ್ತು ನಂಗಿದೆ ನೀನು ಅವ್ರ ಅಪ್ಪನೇ ಒಪ್ಪಿಗೆ ಕೊಟ್ಬಿಟ್ಟಿರೋದು ಕರ್ಕೋಗಿ ಮಾಡ್ಸು ಅಂತಾನೆ ಅವ್ರಪ್ಪ. ಇನ್ನೇ ಎದಕ್ಕೆ ಕರ್ಕೋಗಿದ್ರಿ? ಮಾದೇವಮ್ಮ ಬಂದಿತ್ತು. ಮಾದೇವಮ್ಮ ಯಾವ ಮಾದೇವಮ್ಮನ? ವಿಜಿ ಫ್ರೆಂಡು. ಹಂಗಂದ್ರೆ ವಿಜಿನೇ ನಾವು ಕನ್ನಡ ಮಾಡಿರೋದು ಹೆಣ್ಣಿಗೆ. ಯಾವ ಹೆಣ್ಣಿಗೆ? ಮಾದೇವಮ್ಮ ಅಂತ. ಯಾವ ಹೆಣ್ಣು? ಅದೇ ನಾವು ಓದ್ ಸನ್ಮಾನ ಮಾಡೋದಲ್ಲ ರಾತ್ರ ಏನ ಮಾದೇವಮ್ಮ ಅಂತ ನಂಬರ್ ಬಂದಿತ್ತು ನನ್ನ ಫೋನ್ಗೆ. ಇಲ್ಲಿ ನೋಡ್ಬೇಕಾರೆ ಅದ ಇನ್ನು ತೋರಿಸ್ತೀನಿ ನೋಡು. ಮಾದೇವಕ್ಕನೇ ಮಾಡಿರ್ಬೇಕು. ಏನಮ್ಮ ಅದೇನಾಗಿದ್ದ ಕಾಣೆ ನಂಗೂ ಗೊತ್ತಿರೋ ಗೂಳಿ ಹಂಗ ಅಂದ ಬಲ್ಲ ಬೇಕಾ ಅಂತ ಹೊಸಿ ಅದೇನಾಗಿದ್ದು ಕೇಳ್ತೀನಿರು ನಾನು ಹೋಗ್ಬಿಟ್ಟು. ಸರ್ ನಿಂತ್ಕೊಳ್ಳಿ ಸರ್. ಛೋಟಾ ಭೀಮ ಅವ್ರ ಮನೆಯಲ್ಲಿ ಛೋಟಾ ಭೀಮ ಅವ್ರ ಮನೆ ಇದೆಯಾ? ಓಕೆ. ನಮ್ ತೋಟಕ್ಕೆ ಹೆಂಗಿದ್ದಾರೆ ಕಳ್ಳ ವಿಡಿಯೋ ಮಾಡ್ತೇನೆ ಅಂತ ಮಣ್ಣಿನ ಮಗ ಹೆಂಗ್ ಬಿಟ್ಕ ಹೋಯ್ತದ ನೋಡಲಿ. ಏನಪ್ಪಾ ಮಣ್ಣಿನ ಮಗ ಸ್ಕ್ರಾಚಸ್ ಆಗ್ಬಿಡುತ್ತೆ. ಎಲ್ಲ ಅಂಬ್ರಸಿದ ಪ್ಯಾಂಟ್ ಚಡ್ಡಿಲ್ವಾ? ಒಂದು ವಾರದಿಂದ ಇನ್ನೇನು ಹಿಂಗೆ ಆಗಿರೋದು. ಮಗ ರಕ್ತ ಮಕ್ಕದಲ್ಲಿ ರಕ್ತ ಬತ್ತದ ಕಳ್ಳ ಏನು ಕೆಂಬುತಿ ಆದಂಗ ಆಗ್ಬಿಟ್ಟದ ಕೆಂಬುತಿ. ಗೈಸ್ ಇಲ್ಲಿ ಮಾವನ್ ತೋಟಕ್ಕೆ ಒಳಗೆ ಹೊಡೆದ್ಬಿಟ್ರು ಕಾರ. ಇಲ್ಲಿ ನರಳಿರುತ್ತೆ ನಿಲ್ಸೋದು ಅಂತ ಅಂದ್ಬಿಟ್ಟು ಇಲ್ಲೇ ಗೋಳಿದವರು ಮಾವನ್ ಕೈ ಕೊಯ್ತಾ ಇರೋದು. ಗೈಸ್ ಬನ್ನಿ ಇವಾಗ ನಮ್ಮ ಅಜ್ಜಿ ಅವ್ರು ಹಟ್ಟಿದ್ದು ಮಾವಿನ ಮರಗಳೆಲ್ಲ ತೋರಿಸ್ಕೊಡ್ತೀನಿ. ಇದೆ ನಮ್ಮ ಅಜ್ಜಿ ಮನೆ ಮಾವಿನ ತೋಟ. ನಮ್ಮಮ್ಮ ಇಲ್ಲಿಗೆ ಬಂದು 25 ವರ್ಷದ ಮೇಲಾಗಿದ್ದಂತೆ. ಮದುವೆಗೆ ಮುಂಚೆ ಬಂದಿದ್ದಂತೆ, ಮದುವೆ ಆದ್ಮೇಲೆ ಬಂದೇ ಇಲ್ಲ. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು, ನಾಲ್ಕರ್ಕ ಬರ್ತಾ ಇರೋದು. ಗುಳಿ ಇಂಟರ್ನ್ಯಾಷನಲ್ ಫಿಗರ್ಗಳು ತೋರಿಸ್ತೀನಿ ಅಂದೆಲ್ಲ ತೋರಿಸೋಸಿ. ಕ್ಯಾ ಬಾತ್ ಹೈ ಸರ್. ನಮ್ ಗಿರೀಶಪ್ಪಂದು ಸಲ್ಟು 1.5 ಕೋಟಿ ಬೆನ್ನಲ್ಲಿ ಡಿಸೈನ್ ಮಾಡ್ತಾನಲ್ಲ ಅದಕ್ಕೆ 50 ಲಕ್ಷ ಖರ್ಚು. ಡಿಸೈನ್ ನೋಡುವ 1.5 ಕೋಟಿ ಸಲ್ಟು ನಮ್ ಗಿರೀಶ್ ಒಂದು ಎಲ್ಲಿ ಮಾವ ಏನ್ ಮಿಂಚ್ತಿದ್ಯಾ ಮಿರ ಅಂತ ಲೋ ಇಲ್ಲ. ಈ ಡಿಸೈನ್ಗೆ 50 ಲಕ್ಷ ಕೊಟ್ಟಿದ್ದ. ಇಂಟರ್ನ್ಯಾಷನಲ್ ಫಿಗರ್ಗಳಲ್ಲಿ ಬಾಸ್ ನಮಸ್ಕಾರ. ಇಂಟರ್ನ್ಯಾಷನಲ್ ಫಿಗರ್ 1, ಇಂಟರ್ನ್ಯಾಷನಲ್ ಫಿಗರ್ 2 ಎಲ್ಲ 2 ಇಲ್ಲ ಇವತ್ತು ಕ್ಯಾನ್ಸಲ್. 2 ಪಂಚನವರೆ ಗೈಸ್ ಎಲ್ಲ ಮಾವನ್ ಕೈ ಕುಯ್ತವೆ. ಮುಂಚೆ ಎಲ್ಲ ಕೊಟ್ಬಿಡೋರು, ಇದನ್ನ ಮಾರಾಕ್ ಬಿಡೋರು. ಯಾರಿಗೆ ಮಾರಾಕ್ ಬಿಡ್ತಿದ್ರಿ ಮುಂಚೆ ಎಲ್ಲ? ಸಾಬ್ರು ಕೊಟ್ಬಿಡ್ತಿದ್ದ. ಈ ಸತಿ ಯಾಕೆ ಕೊಟ್ಟಿಲ್ಲ? ರೈಟ್ ಈ ಸಲ 3 ಲಕ್ಷ ಕೊಟ್ಟಿದ್ದಿಲ್ವಾ? ಕೊಟ್ಟಿದ್ರಿಯಾ? 10,000 ಕೊಟ್ಟಿದ್ದ. ರೈಟ್ ಬೀಜ ಈ ಥರ 15 ರೂಪಾಯಿ ಆಗೋಯ್ತು. ಊಟ ಅದಕ್ಕೆ ಇವಾಗ ಇವರೇ ಕುಯ್ಕ ಮಾರಾಕ್ತಿರೋದು. ಈಗಲೂ ಏನು 13 ಟನ್ ಆಯ್ತು. 13 ಟನ್ ಆಯ್ತು. ಎಷ್ಟು ಲಕ್ಷ ಮಾಡಿದ್ರಿ ದುಡ್ಡ? ಎಲ್ಲಿ ಮಾಡೇ 15 ರೂಪಾಯಿ 16 ರೂಪಾಯಿಲೆ. ಮತ್ತೆ 30 ರೂಪಾಯಿ ಇದ್ದೀರ ಆಗೋದು. 3 ಲಕ್ಷನೇ. 3 ಲಕ್ಷನೇ ಆಗದ? ನಿನ್ ತಮ್ಮ ಸಲ್ಟ್ ಎಲ್ಲಿ ಅಮರಿಸಿದ್ದು? ಮರದ ಮೇಲೆ ಹಣ್ಣಾಗಿರೋದು ಇದು. ಅದು ಇದು ಚುಚ್ಚವ ಏನೂ ಇಲ್ಲ, ಇರ ಚುಚ್ಚವ ಕಣ. ತಗೊಂಬಿತ್ತೀನೋ ಗೈಸ್. ನಮ್ಮ ಮಾವ ನಮಗ್ ಕೊಟ್ರೆ ಈ ಗೂಳಿ ನನ್ನ ಮಗನೇ ತಿನ್ನಾಕ್ತವನೆ. ಲೇ ಗೋಳೆ ಏನಂತ ಹೇಳ್ಬಿಡ್ತೀವಿ? ಗಿರೀಶಪ್ಪ ಹೇಳಿತು ಏನಂತ? ಬಿದ್ದೋದೆ ಅಂತ.
ನಿಮ್ಮಪ್ಪ ಬೇಡ ಅಂತ ಕ್ಯಾನ್ಸಲ್ ಮಾಡ್ಬಿಡ್ತಾ ಬಿದ್ದಿರೋದನ್ನ. ಗೈಸ್ ನಮ್ಮ ಅಜ್ಜಿಗೆ ಗೂಳಿ ಮರಿ ತೆಂಗಿನ ಮರದಿಂದ ಮೇಲಿಂದ ಬಿದ್ಬಿಟ್ಟವನೆ ಅಂತ ಪ್ರ್ಯಾಂಕ್ ಮಾಡವ ಅನ್ಕೊಂಡು ನಮ್ಮ ಮಾವ ಹೇಳ್ಬಿಟ್ಟದೆ. ಗಾಬರಿ ಪಡ್ತಿದ್ಲು ಹೇಳ್ತಿಬಿಟ್ಟು ಏನ ಆಡ್ತೀಯ ಗೊತ್ತಾ ಮಾವ ನೀನು. ಅವಳೇ ಒಂದು ಆ ಗಿರಿಸಿಂಗ್ ಮಾಡಿದ್ಲು ಹೇಳ್ತಾ ನೆಮ್ತಾ ಇರೋಳು ತಿರ್ಗಾ ನಮಗೆ ಮಾಡಿದ್ಲು ಏನಿಲ್ಲ ಗೈಸ್ ರೈತರು ಕಷ್ಟ ನೋಡ್ರಿ ಹೆಂಗೆ ಅಂತ. ಈ ಸತಿ ಮಾವಿನಕಾಯಿ ರೈಟ್ ಇಲ್ಲದೆ ಇರೋದಕ್ಕೆ ಅವ್ರವ್ರೇ ಕುಯ್ಕೊಂಡು ಅವ್ರವ್ರೇ ತುಂಬ್ಕೊಂಡು ಅವ್ರವ್ರೇ ಮಾರಾಕ್ತಿರೋದು. ಕರೆಕ್ಟಾಗಿ ರೈಟ್ ಇಲ್ಲ ಪಾಪ. ಇಲ್ಲಾಂದ್ರೆ 3 ಲಕ್ಷ ಆಗೋದಂತೆ ಮಾವ. ಇವಾಗ ಎಷ್ಟು ಸಿಕ್ದಂಗೆ ಆಯ್ತು ಮಾವ? ಒಂದೊಂದು 2 ಲಕ್ಷ ಕಂಡ. ವಾ ಹಣ್ಣು ಮಾವಿನಕಾಯಿ ದುರದೃಷ್ಟವಸಾತ್ ಇದು ಹಿಂಗೆ ಆಗ್ಬಿಡುತ್ತೆ. ಇಲ್ಲಿ ಮರದ ಮೇಗಲ ಹಣ್ಣು ಬೇಯಿಸಿದ ಚೆನ್ನಾಗಿರುತ್ತೆ ಅಲ್ಲ. ಕಾಡು ಮನ್ಸಾಗೈಸ್ ನಾನು ಸ್ವೀಟೆಸ್ಟ್ ಒಸಿ ಸಿಹಿ ಇಲ್ಲ ಅನ್ಕೊಳ್ಳಿ. ಸಿಕ್ಕಾಬಿಟ್ಟೆ ಸಿಹಿ ಇದೆ. ಏನೇನ ಹೇಳ್ಬಿಡ 25 ರೂಪಾಯಿ ಕೆಜಿ. ಮಾವಿನಕಾಯಿ ಬೇಕು ಅಂದ್ರೆ ನಮ್ಮ ಕಾಂಟ್ಯಾಕ್ಟ್ ಗಿರೀಶ್ ಸರ್ಟ್ ಬೇಕು ಅಂದರೆ 1.5 ಕೋಟಿ ಸರ್ಟ್ನ ಬೇಕಿದ್ರೆ ಹರಾಜ್ ಹಾಕ್ಬಿಡವ 2.5 ಕೋಟಿಗೆ. ಗೈಸ್ ಗೂಳಿ ಎಲ್ಲ ಇವನ ಮೇಲಿಂದ ಕಾಡು ಮನ್ಸ. ನಾನು ಹತ್ತೀನಿ, ನೀವು ಒಬ್ಬರೇ ಹತ್ತದ್ಲ. ನನಗೂ ಮರ ಹಚ್ಚೋಕೆ ಇಷ್ಟ ಆಗಲ್ಲ ಗೈಸ್. ಮರ ಹತ್ತಿ ಮುಂಚೆ ಎಲ್ಲ ಬಸಿ ಕದಿದ್ದಿದ್ದ ನಾನು ಮಾವಿನಕಾಯ. ಇವಾಗ ಬಿಟ್ಬಿಟ್ಟಿರೋದಷ್ಟೇ. ಚಿಕ್ಕ ವಯಸ್ಸಲ್ಲಿ ಒಂದ್ಸತಿ ನಮ್ಮ ಫ್ಯಾಮಿಲಿಗೂ ಮಾವಿನಕಾಯಿ ಮರದ ಓನರ್ ಫ್ಯಾಮಿಲಿಗೂ ಒಳ್ಳೆ ಜಗಳ ಗೈಸ್. ನಾನು ನನ್ನ ಫ್ರೆಂಡ್ ಗುರು ಅಂತ ಹಿಂಗೆ ಕದ್ಬಿಟ್ಟಿದ್ದ. ಆ ವಯ್ಯ ಬಂದ್ಬಿಟ್ಟು ಹಟ್ಟಿ ತೆಗೆ ಜಗಳ, ಫುಲ್ ಜೋರು ಜಗಳ. ನಾನು ಹಟ್ಟಿಗೆ ಹೋಗಿ ಹೊಂದ್ಸ್ಕೊಬಿಟ್ಟಿದ್ದೆ. ಈ ಥರ ಆಗಿತ್ತು ಒಂದ್ಸತಿ ಚೆನ್ನಪ್ಪವ್ರ ತೋಟದಲ್ಲಿ ಮಾವಿನಕಾಯಿ ಕದ್ಬಿಟ್ಟು ಜಗಳ ಆಗಿದ್ದಲ್ಲ ನಮ್ಮ ಫ್ಯಾಮಿಲಿಗೂ ಅವ್ರ ಫ್ಯಾಮಿಲಿಗೂ ಗೈಸ್. ಅವಾಗ ನಮ್ಮ ಅಮ್ಮ ನಾಯಿ ಹೊಡಿಯಂಗೆ ಹೊಡೆದಿತ್ತು ಅಂದ್ಕೊಳ್ಳಿ. ನಾನು ನಮ್ಮ ದೊಡ್ಡಪ್ಪ ರೊಟ್ಟಿಲಿ ಉಣ್ಸ್ಕೊಬಿಟ್ರೆ ನಮ್ಮ ರೊಗಣ ಚಿಲ್ಕ ಹಾಕ್ಬಿಟ್ಟು ನಾನು ಉಣ್ಸ್ಬಿಟ್ಟಿರೋದು. ಇವ್ರು ಜಗಳ ಆಡ್ತಿರೋದು. ಬರೀ ಮಾವಿನಕಾಯಿ ಯಾಕೆ ಹಿಂಗೆ ಬೈಯಕ್ಕೆ ಬಂದಿದ್ದೆ ನೀನು ಅಂತ ಅಂದ್ಬಿಟ್ಟು. ಈ ಥರ ಎಲ್ಲ ಅವೇ ನಮ್ಮ ಇತಿಹಾಸಗಳು ಗೈಸ್. ಇಷ್ಟು ಲೋಡ್ ಮಾಡೋರು ನಮ್ಮ ಗೂಳಿಯವರು ಮಾವಿನಕಾಯಿ. ಇದನ್ನ ಎಲ್ಲಿಗೆ ಹಾಕೋದ ಗೂಳಿ? ಇದನ್ನ ಮಾರ್ಕೆಟ್ಗೆ ಹಾಕ್ಬಿಡ್ತಾರೆ ಗೈಸ್ ಇಷ್ಟೆಲ್ಲ ಮಾವಿನಕಾಯಿ. ಹುಷಾರ್ ಕಣಲ್ಲ ಸಿಗಾಕಬಿಟ್ಟಿತ್ಲಾ ಗೈಸ್. ನಮ್ಮ ಅಜ್ಜಿ ಹಂಗೆ ಸಿಂಪಲಾಗಿ ಹೇಳಿದ್ರೆ ಮಾವಿನಕಾಯಿ ಎಲ್ಲ ತಿಂದೈತಿ. ಇವಾಗ ನಮ್ಮ ಅಜ್ಜಿ ಹಂಗೆ ಸಿಂಪಲಾಗಿ ಗೂಳಿ ಮರಿ ಕೆಳಗೆ ಬಿದ್ದೋಗವನೆ ಅಂದರೆ ನಂಬಲ್ಲ. ಸೊ ಪ್ರೂಫ್ ಬೇಕು. ಪ್ರೂಫ್ ಇವಾಗ ವೀಡಿಯೋ ಮಾಡ್ಕೊತೀವಿ ನೋಡ್ರಿ. ನಾವೇ ಒಂದು ಓನಾಗಿ ಕ್ರಿಯೇಟ್ ಮಾಡ್ತೀವಿ, ಓನಾಗಿ ಸೃಷ್ಟಿ ಮಾಡ್ತೀವಿ. ಇವಾಗ ಶಶಿಕಲಾ ಮ್ಯಾಟ್ರ್ ಏನು ಗೊತ್ತಾ? ನೀನು ವಿಜಿ ವೀಡಿಯೋ ಮಾಡ್ಕೊತಾನೆ. ನೀನು ಸರತ್ ಹಾಸ್ಪಿಟ್ಲಿಗೆ ಎತ್ತಾಕ ಹೋಗವನೆ ಕಾರಲ್ಲಿ ಅಂತ ಹೇಳು. ನಾನು ಬಂದರೆ ಪಕ್ಕ ನಂಬಲ್ಲ, ನಂಗೆ ಗೊತ್ತೋದವ್ವ. ಓಕೆನಾ ಬಾಯ್ಲಿ ಸುಮ್ಮನೆ. ನಾನು ಗೂಳಿನ ಕರ್ಕೊ ಹೋಗವನೆ ಹಾಸ್ಪಿಟ್ಲಿಗೆ ಅಂತ ಹೇಳೋದು ಅಷ್ಟೇ. ಗುಳೆ ಏನಾಯ್ತಲಾ ಲೂ? ನಿಧಾನಕ್ಕಲ್ವೇನಾ ನೀನು ನೋಡ್ಕೊಂಡಲ್ವಲು? ಏನಾಗಿಲ್ಲ ತಾನೆ ನಡನ ಗೊತ್ತಾ? ಏನಾಯ್ತು ಯಾಕ್ಲಾ ಎದಳು ಆಂಬುಲೆನ್ಸ್ ಫೋನ್ ಮಾಡವಾ? ಗುಳಿ ಗುಳಿ ಏನಾಯ್ತು? ಒಳ್ಳವ ಗುಳಿ ಎದಳ ಗುಳಿ ನಡ ನೋಯ್ತಿದ್ದಲ್ಲ. ಕೈಗೆ ಏಟೈತ್ಲಾ? ಕೈ ಎತ್ತಕೈತಲ್ಲ? ಅಯ್ಯೋ ಗುಳಿ ಕೈ ಎತ್ತಕೈತಲ್ವಲ್ಲ? ಇಲ್ಲಿ ನೋಯ್ತಾ ಇದ್ದ ಇದು. ಆಯ್ತಿರು ಕೈ ನೋಯ್ತಾ ಇದ್ದಲ್ಲ ಜಾಸ್ತಿ. ಅಯ್ಯೋ ಗುಳಿ ಕುಡಿ, ನೀರು ಕುಡಿ. ಎದಳು ಕಾಲು ನೋಯ್ತಾ ಇದ್ದ. ನೀವು ಕಾಲೇ ನುಲ್ಸ್ಕೊಬಿಟ್ಟದಲ್ಲ. ಅಯ್ಯೋ ಗುಳಿ ಎದಳು ಎದಳು ಕೈ ಹೋಯ್ತಾ? ಏನಿಲ್ಲ ಹಿಂಗಾಗಿದೆಯಾ? ಮಾತಾಡು ಗುಳಿ ಲಿಪ್ ಲಾಕ್ ಮಾಡ ಅವನ್ಗ ಬೇಕಾ ಗುಳಿ ಇದಳಪ್ಪ ಗುಳಿ ಹೇಳ ಗುಳಿ ಏನಾಯ್ತು ಗುಳಿ? Few minutes later. ಹುಷಾರಿಲ್ಲ ಏನಾಗಿದೆ? ಹೋಗೋ ಎದ್ದಿವ ಹಂಗೆ ಗಾಬರಿ ಮಾಡ್ಕೊಂಡಿ ಅಂತ ಹೇಳ್ಬಿಟ್ಟು ಚೇತು ಆನೆ ಕರ್ಕೋಗಿದೆ. ಬಾಟಿ ಕರ್ಕೋಬೇಕಂತ ಬಿದ್ಬಿಟ್ಟದ. ಎದ್ದೇವ ಇಲ್ಲ ಅಂದಲ್ಲ ಅಣ್ಣ. ಗಾಬರಿ ಮಾಡ್ಕೊಂಡ ಕರೀತಾರೆ.
ಅವನು ಬೈಲು ಅಂತಕ ಇನ್ನು ಕುಯ್ಯೋದು ಇನ್ನು ಎರಡು ಇನ್ನು ಕುಯ್ತಾ ಇದಾರ ಅಪ್ಪಿ ಬಿಂದು ನಿಜ ಬಿಂದು ಕರ್ಕೊಂಡು ಏನಾಗಿದ್ದ ಏನಿಲ್ಲ ನೋಡೋಣ ಹುಡುಕಿರ್ಬೇಕು ಅನಿಸ್ತದೆ. ಏನಾಗಿದ್ದ ಏನು ಆಗಿಲ್ಲ ಜಾಸ್ತಿ ಒಳ್ಳೆ ಆಗ್ತದೆ ಎಲ್ಲೋ ಅನ್ನಂತಾರ ಹೊಟ್ಟೆ ತಗೋ ಯಾವ ಮರದರಮಿ ದೊಡ್ಡ ಮರ ರಾಜ್ಕುಮಾರ್ ದೊಡ್ಡ ಮರಗಳ ಇನ್ನೂ ಒಂದದ ಕುಯ್ಯೋದು ಕೂದಿಲ್ಲ ಹೋದ್ರು ಹಾಸ್ಪಿಟಲ್ ಗಿರೀಶ ಬಂದ್ಮೇಲೆ ಎತ್ತಕೊಂಡು ಓಡೋದ್ಮೇಲೆ ಹಂಗೆ ಹೊಂಟದ್ ನೀನು ಆ ಬಟ್ಟೆಲೆ ಬಂದಿರಿ ಗಿರೀಶ ತರಿ ಕರ ಅಯ್ಯೋ ಸುಮ್ಮನೆ ಹೋಗ್ರವತ್ತಾಗ ಮೇ ಇಲ್ಲ ಅಂದಲ್ಲ ಗಿರೀಶ್ ಅಳ್ಬಿಡ ಇರೋ ಇದಾಕವ ಏನೋ ನನ್ ಕನ್ಸಲ್ಲ ಬರೀ ರಾತ್ರಿ ಚಂದಿರ ಕಣಪ್ಪ ಬರೀ ಇದ್ಕೊಂಬ ಬಾಣ್ ಕರೆದ್ಲು ರಾತ್ರಿ ಎತ್ತಕ ಅದೇನ ಕುರಿಯ ಪಂಡಕ ಅಣ್ಣ ಏನು ಇಲ್ಲ ಅಂತ ಕಣವ ಅಯ್ಯೋ ಗಾಬರಿ ಮಾಡ್ಕೊತಾಳೆ ನೀನ ಹೋಗಿ ಬಿಡಿ ಹಿಂಗೆ ಹೋಗಿ ಬಾ ಅಂತ ಅಂದ ಅವ್ರು ಆಳೆ ಕರ್ಕೋಗಿದಾರಂತ ಅದಕ್ಕೆ ಯಾವ್ದನ್ನ ಫೋನ್ ಮಾಡ್ತಾರ ಬಟ್ಕಿಟ್ ಅಡ್ಮಿಟ್ ಮಾಡ್ತಾರೆ ಬಟ್ಟೆಗಳು ತಗೋದು ಅಂದ್ಬಿಟ್ಟು ಬಂದು ಅವ್ರು ಯಾರು ಇವತ್ತಲ್ಲ ಅವ್ರ ಮಗಳ ಅದು ಸಲ್ಟ್ ಸಿಗಾಕೊಂಡು ಬಿದ್ದೋಡಿದ ಕಣವ. ಸಲ್ಟ್ ಸಿಗಾಕೊಂಡು ಹಂಗೆ ಅಪ್ಪ ದೊಡ್ಡ ಮರಗಳೆಲ್ಲ ಕಳಕ ಯಾವ ಕೊಂಬಗತ್ತಿದ್ನಲ್ಲ ಅವನು ರಟ್ಟೆ ಕಟ್ಟಿದವು ಈ ಗೋಳಿ ಮುದವಿ ಕೊಂಬಲ್ಲಿ ನಗ್ಗಿ ಬಿದ್ದೋಗದ ಅವ್ನು ಬಿದ್ದು ಇತ್ಕ ಅವ್ನ ಮೇಲ್ ಬಿದ್ದಿರೋದು ಏನಾಗೋದು ಮೇಲ್ ಬಿದ್ದಿರೋದು ಕೊಂಬೆ ಅಯ್ಯೋ ರಾತ್ರಿ ಬರೀ ಕನಸು ಒಂಚೂರು ಚೆಲ್ಲಿರ ಕಣವ ನನ್ಗೆ ಏನಾಗಿದ್ದು ಅಂತ ಯಾಕೆ ಕರ್ಕೊಂಡ್ರವ ತೋರಿಸ್ಬೇಡ ತೋರಿಸ್ಬೇಡ ಕಳ್ಸಕತ್ತು ನಿಧಾನ ಕಲ್ವೇನ ನೀನ್ ನೋಡ್ಕೊಂಡ ಏನಾಗಿರ್ತಾರೆ ನರನ್ನು ಗೊತ್ತಾ ಏನಾಯ್ತು ಹೇಳುದು ಏನಾಯ್ತು ಆಸ್ಪತ್ರೆ ಕರ್ಕೋಗ್ರ ನೋಡ್ಮೇರು ಏನಂತಾರ ಅಲ್ಲಿ ಅದೇ ಕಳ್ತಿದ್ಯಾ ಓ ಗೂಳಿ ಮರಿ ಮುದವಿಗಾಗಿ ನೀ ಯಾಕೆ ಮಾಡ್ತೀಯ ಸರತ್ತು ನೀ ತೋರ್ಸ್ಕೊಂಡ್ರ ಕೊಟ್ರ ಚೆನ್ನಾಗೆ ಕೂತಿತ್ತು ಕೂತ್ಬಿಟ್ಟು ನಮ್ಗ ಫೋನ್ ಮಾಡೋಣ ಆಯ್ತು ಇಲ್ಲ ಅಂದ್ರೆ ಅಷ್ಟೊತ್ತಂಗ ಅಂತಿದಿ ಕಣವ ಏನಂತ ಇಲ್ಲಿಗೆ ಹೋಗಿದ್ರೆ ಯಾಕೆ ಇರವ ಯಾಕೆ ಮಾಡ್ತೀಯ ಚಿನ್ನು ಇರು ಟ್ರ್ಯಾಂಕ್ ಹೋಗಿರು ಚಿನ್ನು ಏನಾಗಿದೆ ಅಂದ್ರೆ ಚಿನ್ನು ಯಾಕೆ ಅಳ್ತೀಯ ಚಿನ್ನು ಇರು ನೀನು ಸರಿಗಿದೆ ಕಣವ ನೀನ್ ಯಾಕೆ ಮಾಡ್ತೀರ ಮಕ್ಕ ನಾನು ಆತರ ಇದು ಹುಷಾರ ಕುಯ್ರಪ್ಪ ಮರ್ಗಿರ್ ಕತ್ಬೇಡಿ ಅನ್ಮ ನನ್ ಮರ್ತ್ಕಂದಲ್ಲ ಅಂತೀ ಸರಿಯಾಗಿದೆ ನೀನು ಹಂಗೆ ನೀನು ಸರಿಯಾಗಿದೆ ಎಡವಟ್ಟು ಗಿರೀಶ್ ಮಾವ ಸರ್ರ ಕಟ್ಟದೆ ಯಾಕೆ ಅಳ್ತಿದ್ಯಾ ನೀ ಯಾಕೆ ಅಳ್ತಿದ್ಯಾ ಕೊಂಬಗಳು ಹಾ ಇದೆಲ್ಲ ಇಲ್ಲೇ ಇತ್ತು ನೋಡೋದು ಪಾಪ ನಮ್ಮವ್ವ ಈಸಿಗೆ ಹೋಗ್ಬೇಕ್ರಿ ಅಳ್ಬೇಡ ಇರೋ ಆಯ್ತು ಚಿನ್ನು ಈ ಸಟ್ಟಿ ಒಳಗೆ ಕೋಳಿ ಮರಿಗಳು ಹಿಂಗ್ ಹಬ್ಬದ ದಿನ ತಿಂದ ಪಡಿತಾರ ನಾಯಿ ವಿಜಯ್ ಗುಳಿಗೆ ಫೋನ್ ಮಾಡಂಗೆ ಬರ್ಲಿ ಹೋತಾರಲ್ಲಿ ಈಗ ಕುಯ್ರಪ್ಪ ನಾನು ಮರ್ತ್ಕಂದಲ್ಲ ಇವನು ಅಲ್ಲಿ ನಾವು ಜಗಲಿ ಮೇಲೆ ಕುಂತಿದ ಮನ್ವಿತು ನಾನು ಕಾರು ಕಾಣ್ತು ಅಲ್ಲಿ ವಿಡಿಯೋ ನೋಡಿದ ತಕ್ಷಣ ನಂಬ್ಕೊಬಿಟ್ಯಾ ಆಗ ಸರತ್ ಮಾವಂದು ಸರತ್ ಮಾವನಂಗದೆ ಅಂತ ಅಂದ್ಲಿಡು ಅಯ್ಯೋ ಅಲ್ಲಿ ನಾನು ಸರತ್ ಮಾವಂದೆ ಕಡವ ಅಂತ ಅಂದಿ ಕಾರ ಹಂಗೆ ಇವನು ಬಾಲರಾಜ ಅಂತದ್ನೆ ತಗೊಂಡವನ ಯಾವ್ದೋ ಕಣ್ಣರೆ ಹಂಗೋಯ್ತದೆ ಅಂದ್ಬಿಟ್ಟು ಅದಕ್ಕೆ ಫೋನ್ ಮಾಡಿದ್ವಿ ಎಲ್ಲಿದೆ ಅಂತ ನಿನ್ಗೆ ಅದೇನೋ ಗೂಳಿಗೆ ಆಗ್ಬಿಟ್ಟಿದೆ ಅಂತ ಹೋಯ್ತವ್ನಿ ಅಂಕ ಹೋದ್ಮೇಲೆ ಗಿರೀಶ್ ಮಾವನ್ ಫೋನ್ ಮಾಡಿದ್ವಿ ನೀವ್ ಸರಿಯಾಗಿದಾರಿ ಎಲ್ಲರೂ ಕಣ್ಣೀರ್ ಸುರಿಸ್ತಾಳ ಚಿನ್ನು ಮನ್ವಿತ ನಿಂಗೆ ಹೆಂಗ್ ಗೊತ್ತಾಯ್ತು ಪ್ರ್ಯಾಂಕ್ ಅಂತ ಇದು
ಅತ್ತೆ ಹೇಳ್ತಾ ನಮ್ಮ ಮಮ್ಮಿ ನೋಡ್ಬಿಟ್ಟು ನೆಗೆದ್ ನೋಡ್ಬಿಟ್ಟು ಗೊತ್ತಾಗೋಯ್ತು ನಿಂಗೆ. ನಂಗೆ ಮನ್ವಿತನ ಮಕ ನೋಡೋಕೆ ಭಯ ಐತೆ ಎಲ್ಲಿ ಕಂಡಿಡ್ಬಿಟ್ಟಳು ಅಂತ. ಹೂವು ಹಂಗ ಕಂಡಿಡಿಯಲ್ಲ. ನಾನು ಅಣ್ಣಂಗೆ ಮಾಡಿದೆ ಗಿರೀಶ ಮಾಡ್ತಲ ಏನಾಗಿದ್ದು ಅಂತ. ಏನಾಗಿರೋದು ಏನೋ ಫಸ್ಟ್ ನಾವು ನಮ್ ಗಿರೀಶ್ ಮಾವಂಗೆ ಹೇಳಿದ್ದು ಹಿಂಗೆ ಹೇಳು ಮಾವ. ಬಿದ್ದೋ ನಮ್ ಗಿರೀಶ್ ಮಾವಂಗೆ ಬಿದ್ದವನೆ ಅಂತ ಹೇಳು ಮಾವ ಅಂತ ಹೇಳ್ಕೊಟ್ಟಿದ್ದು. ಗಿರೀಶ್ ಮಾವಂಗಂತೂ ನಮ್ ದೊಡ್ಡ ಮಾವ ಅದಲ್ಲ ಗೂಳಿಯವರಪ್ಪ ಹೂವು ಭಯ ಪಡುತ್ತೆ ಅಂತ ಅಂದ್ಬಿಟ್ಟು ಇಲ್ಲ ಏನು ಬಿದ್ದಿಲ್ಲ ಅಂತಂದು ನಾವು ಇಲ್ಲಿಗೆ ಬಂದ್ಬಿಟ್ಟು ಅದನ್ನೇ ಕಂಟಿನ್ಯೂ ಮಾಡ್ಕೋಬಹುದು. ಇಲ್ಲ ಕಣವ ಬಿದ್ದು ಅಂತ ಅದಕ್ಕೋಸ್ಕರ ಒಂದು ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡ್ದ ಗೂಳಿ ಬಿದ್ಬಿಟ್ಟಿರಂಗೆ ಅಂತ ಅಂದ್ಬಿಟ್ಟು ವಿಡಿಯೋ ಅದನ್ನ ಸುಮ್ನೆ ಮಾಡ್ಸಿದ್ ನಾವೇ. ಬಿಂದು ನೆಗವಳಲ್ಲ ಅವಳು ಊದಿಸ್ಕೊಬಿಟ್ಲಲ್ಲ ಮಕ್ಕಳನ್ವ ಅಕ್ಕಂಗೆ ಎದ್ದೋಡೈತಿದೆ ಕೇಳಮಂತ ಬಿಂದು ಅವಳು ನೆಗಿತಾಳ. ಅವಳು ಮೊದ್ಲೊಂದ್ಸತಿ ಹಂಗೆ ನೆಗಿತಾನೆ ಇದ್ಲು. ನಾ ಇದೇನೋ ಮಾಡ್ಬಿಟ್ಟು ನಮ್ಮ ಮಮ್ಮಿ ಅದಕ್ಕೆ ಬೈಕ ಕರ್ಕೊಂಡಿತ್ತು. ಇವಳು ಮಕ್ಕ ಊದಿಸ್ಕ ಇದ್ಲಲ್ಲ ಅದಕ್ಕ ನಾನು ನಿಜ ಅಂತ ತಿಳ್ಕೊಬಿಟ್ಟಿ. ಗಿರೀಶ್ ಮಾವ ಏನಾದ್ರು ನೆಗ್ಗಿಗ್ ಬಿಟ್ಟಿದ್ರೆ ಎಡವಟ್ಟು ಗಿರೀಶ್ ಮಾವ ಯಾಕೆ ನೆಗ್ಗಿ ಎಡವಟ್ಟು ಎಡವಟ್ಟು ನಗ್ಬಿಟ್ಟು ಎಲ್ಲ ಎಡವಟ್ಟು ಮಾಡ್ಬಿಡ್ತು. ಗೊತ್ತು ನೋಡವ ನೀನ್ ಕೂಸು ಗೊತ್ತು ನೋಡು ನಿಜ ಹೇಳ್ತಿದ್ದಕ್ಕಲ್ಲ ಎಷ್ಟು ಲವ್ ಇಟ್ಕೊಂಡದ್ ನೋಡು ನಿನ್ ಮೇಲೆ ಗೂಳಿ ನನ್ನ ಮಗನೇ. ಹೆಂಗದ್ ನೋಡವ ಗುಂಟ್ರು ಗೂಳಿ ಇದ್ದಂಗೆ ಎಲ್ಲ ಇದ್ದಡಿನ ಮೇಲೆ ಕಣ್ ಮಾಡಿಕೊಂಡವ್ರ ಉಗಿರಿ ಇದ್ದಡಿನ ಮೇಲೆ ದಡಿನ ಮೇಲೆ ಕಣ್ ಮಾಡಿಕೊಂಡವ್ರು. ಜಗಳಕ್ಕೆ ಹೋಯ್ತಾನೆ ಎಣ್ಣೆ ಐಕ್ಲ ಅಂತ ಕಣಪ್ಪ ಬರೀ ಎಣ್ಣೆ ಐಕ್ಲ ಕಣ್ ಮಾಡಿರೋದಂತೆ. ಇದ್ ಮಾಡ್ತಾರ ಸುಮ್ರ ಮೇಲೆ ಎಣ್ಣೆ ಐಕ್ಲ ಬರೀ ಕಣ್ಣು ಬಾಯಿ ಮುಚ್ಕೈ ಗೂಳಿ ಮುದಾವೆ ಗೈಸ್. ಇವಾಗ ಊಟ ಮಾಡಕ್ಕೆ ಅಂತ ಅಂದ್ಬಿಟ್ಟು ಗೂಳಿ ಹೊರಟ್ಟಿ ಹೋಯ್ತಾವೆ. ಗೂಳಿ ಮನಸ್ಸೇ ಅಲ್ಲ ಕಳ ಇದು ಹಸನ ಬೆಚ್ತಾವೆ. ನಿನ್ಗೆ ರೇಗಿಸ್ತಾವನಲ್ಲ ಗೂಳೆ. ಬಿರಿಯಾನಿ ತಿನ್ನ ಮಾದೇವಕ್ಕನ್ ತಮ್ಮ ಕಡಿಮೆ ಮದಕಲ್ಲ ನೀನೇ ಕಳ ಮಾದೇವಕ್ಕನ್ ತಮ್ಮ. ಎಲ್ಲ ಬಿರಿಯಾನಿ ಮಡಗಿದೆ ತಿಂದಾಕ್ಬಿಟ್ಟಿದೆಯಾ ಗೈಸ್. ಗೂಳಿ ಟೀಲಿ ಗೂಳಿ ಮಾಡಿರೋ ಬಿರಿಯಾನಿ ತಿನ್ನಕ್ ಬಂದವಿ ಇವಾಗ. ಅವನಿಕ್ಲ ಗೂಳಿ ಅದು ಬ್ಲಾಕ್ ಅಂಡ್ ವೈಟ್ ಫೋಟೋ ಅವನಿಕ್ಲ ಹೆಂಗ ಹ್ಯಾಂಡ್ಸಮ್ ಆಗ ನೋಡು. ಅಲ್ಲ ನೋಡು ಅದ್ ಯಾಕೆ ಅಳ್ತಾ ಇದ್ದು ನೋಡು ಮದುವೆ ಕೆಳಗೆ ಕೂತ್ಕೊಬಿಟ್ಟು ಏನಕ್ಕೆ ಹಂಗೆ ಆತರ ಪೋಸ್ ಕೊಟ್ಟಿರ್ಬೋದು. ನಂಗೆ ಗೊತ್ತು ನೀ ಹೇಳಕ್ಕೂ ಮುಂಚೆ ಹೇಳ್ತೀನಿ. ಬೇಸ್ ಒಳ್ಳೆ ಬಿರಿಯಾನಿ ಪೀಸ್. ಯಾರ್ಯಾರು ಪಿಜ್ಜಾಗಳು ಕೊಡ್ಬೇಕು ತಲುಪಿಸ್ಬಿಟ್ಟಿದ್ದೇವೆ ನೀವು. ಇರಪ್ಪ ಮಾಡ್ಬಿಟ್ಟು ಮಾರಾಕ್ತೀನಿ ಅಂದ್ಬಿಟ್ಟು ಎಲ್ಲ ಗಿಡಗಳು ಕೊಟ್ಬಿಡ್ತಾರಲ್ಲ. ಇಲ್ಲ ಅಂದ್ರೆ ಇರಪ್ಪ ಕೊಡ್ತಾರ ಕಂತು ಬಿಟ್ಟಿದ್ದೀನಿ ಬಡ್ಡಿ ಸೇರ್ಸ್ ಕೊಡ್ತಾರೆ ಇರಪ್ಪ. ಬಡ್ಡಿ ಸಮ ತೀಸ್ಕೊಂಡು ಇರಪ್ಪ ಅಂತ ನಿಮ್ಮ ಅಪ್ಪಂತ. ಜಗಳ ಆಡ್ತೀರಿ ಚಿಕ್ಕ ಮಕ್ಳಂಗೆ ನಿಂಗೆ ಗಾಡಿ ಮಾಡಗಲ್ಲ ಬ್ರೋ ಇವರು. ಹತ್ರ ಮದುವೆಗಳ ಲೇಟ್ ಆಯ್ತು. ನಮ್ಮ ಅಮ್ಮ ಮುಗೀತಾದಲ್ಲಿ ರೀಲ್ಸ್ ಮಾಡ್ತಿದ್ದೋ ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಟ್ಟದೆ. ನಮ್ಮ ಅಮ್ಮ ಮುಗೀತಾ ಇದೆ. ಈಗ ನನ್ನ ಮಕ್ಳು ಗಾಡಿಗೆ ಹತ್ತಿ ಅಂದ್ರೆ ಇಲ್ಲಿ ನೋಡಿ ಇಂಥ ದೊಂಗಾಟ ಬಿಟ್ಟು ಮಗ ರೂಮ್ ಮಾಡ್ತೀನಿ ಅದಕ್ಕೆ ರೂಮ್ ಬುಕ್ ಮಾಡ್ತೀನಿ. ನಮ್ಮ ಅಪ್ಪ ವಿಜಿ ಹೆಂಗ್ಸರಿಗೆ ಮಾತಾಡೋದು ಗೊತ್ತೇ ಇಲ್ಲ. ರೀಲ್ಸ್ ಡೈಲಾಗ್ಗಳಿದೆಲ್ಲ. ಬರ್ತೀನಿ ಚಿನ್ನ ಬಾಯ್ ಬಾಯ್ ಅಕ್ಕ ಬಾಯ್ ಬಾಯ್ ಮಾವ ಬಾಯ್ ಬಾಯ್. ಅಟ್ಟಿಗೆ ಹೋಯ್ತೇವೆ ಮತ್ತೆ ಮಾವ ಒಂದೇ ಒಂದ್ಸತಿ ಎಡವಟ್ಟು ಅಂದ್ಬಿಡು ಇಷ್ಟ ಇದ್ದಾನೆ. ಈ ಕಡೆ ಎಡವಟ್ಟು ಅದು ರಾತ್ರಿ ಎಡವಟ್ಟು ಫೋನ್ ಮಾಡ್ಸಿದ್ನಲ್ಲ ಹುಡುಗಿಗ ನಿಜ ಅಲ್ಲ ಅಂತಿದ್ರೆ ಮಾಡ್ಸಿದೆ ಅಂತ ಏನಂತ ಅಂದಿದ್ದು ಎಡವಟ್ಟು ಅನ್ಸುತ್ತೆ ಬಿಡಿಸ್ಬಿಟ್ರೆ ಅದನ್ನೇ ಬರ್ತೀವ ಅಕ್ಕ ಅಕ್ಕ ಮಾ ಬನ್ನಿ ಇವಾಗ ಎಡವಟ್ ಆಗ್ಬಿಟ್ಟದ ಇವಾಗ ಅಟ್ಲಿ ಹೋಯ್ತಾವೆ. ಇವಾಗ ಅಟ್ಲಿ ಎಡವಟ್ ಆಗ್ಬಿಟ್ಟಾಗ ಹೋಯ್ತೀವಿ ಸ್ವಲ್ಪ. ಬಾಯ್ ಬಾಯ್ ಬಾ ಎಡಗಿಡ್ವಟ್
ಮಾಡ್ಬಿಟ್ಟೆ ಹೋಗೋ ನಡ್ಕೊಂಡು ಕರೆಕ್ಟಾಗಿ ಫುಲ್ ಮಿಂಚ್ಬಿಟ್ಟಿದ್ಯಾ ಜೈ JDS ಅಂತ ವಿಡಿಯೋದಲ್ಲ ನಮಗ್ ದೇವ್ರಿಯ ನಮಗ್ ದೇವ್ರಿಯ ಅಲ್ಲ ಈಡೇದವ್ರು ನಮ್ ಬಾಯ್ಲಿ ಅಂತ ತಕೊಳಕ್ಕೆ ಕೆಟ್ಟದಾಗಿ ನಿಮ್ಮ ಕುಮಾರಣ್ಣ ದೇವ್ರ ಅಂದ್ರೆ ಇನ್ನೇನ್ ಹೇಳಮ್ಮ ದೇವ್ರ ಅವ್ರ ಹಂಗೆ ಅವರು ಬೇಗ TRPಗೋಸ್ಕರ ಹಂಗ್ ಮಾಡೋದವ್ರು ಗುಳಿ ಫೇಮಸ್ ಗುಳಿ ಜೋಡೆತ್ತು ಅವರು ರಾಮ ಲಕ್ಷ್ಮಣ ಅಂತಾನೆ ಗುಳಿ ಕೇಳ್ತಿದ್ದೆ ಹಂಗ ಆ ಹುಡುಗನ ಕೆಂಡ್ರಿಸಿ ಅದ್ರ ಇವ್ರು ಜೋಡೆತ್ತಾ ಅದ್ರ ಇವ್ರು ಅಣ್ಣ ತಮ್ದಿರಂಗ ಜೋಡತ್ತೆ ಒಂದು ನಿಂಗಮ್ಮ ನಿಮ್ಗೆ ಒಳ್ಳೇದಾಗಿಲ್ವಾ ನಿಮ್ಗೆ ಒಳ್ಳೇದಾಗಿಲ್ವಾ ಅಂತ ಕ್ಯಾಮ್ರಾದವ್ರಿಗೆ ನಿಂಗಮ್ಮ ಬರ್ತೀವಿ ಬಾಯ್ ಬ್ರೋ ಬಾಯ್ ಬ್ರೋ ಗುಳಿ ಮರಿ ಬಾಯ್ ಗೈಸ್ ಒಟ್ಟಿಗೆ ಬಂದು ರೀಚ್ ಆದೋ ನಾವು ಮಾಡ್ಕೊಂಡಿರೋ ರೀಲ್ಸ್ ಎಡಿಟ್ ಮಾಡಿ ಇವಾಗ ಪೋಸ್ಟ್ ಮಾಡ್ಬೇಕು ಗೈಸ್ ಇವಾಗ ಕ್ರಿಕೆಟ್ ಆಡಕ್ ಬಿದ್ದವನೆ ಯಾರ ಸಿಸಿಯಲ್ಲೇ ನಂಗೆ ಕುರ್ಕುರೆ ಪಾಪ ಬಂದ್ ಕೊಡಕ್ ಬಂದ ಕುರ್ಕುರೆ ಸುಮ್ಮನೆ ತಗೋ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಇಲ್ಲಿಂದ ತಕ್ಕ ಕೊಯಮತ್ತೂರು ಗಂಟ ತಕ್ಕ ಇಲ್ಲಿಂದ ತಕ್ಕ ಬೆಂಗಳೂರು ಸುಮ್ಮನೆ ಗಂಟೆ ತಗೋಸಿರಲ್ಲ ಇಸ್ಕೊಳ್ಳಲ್ಲ ಇಡಪ್ಪ ನನ್ನ ಬೆಂಗಳೂರ್ತಿರ್ತಿದ್ದಲ್ಲ ತಾತ ಅಂತದ ಇವ್ರು ಬಡದವ್ರೆ ನಂದೇ ಪಸ್ ಬಂದ್ಬಿಟ್ಟದೆ 120 ಬ್ಯಾಟಿಂಗ್ ಆಡ್ತಿರೋದು ನಾವು ಜಿನ್ನಳ್ಳೆ ಮಾನ್ಗೆಟ್ ಮದವೆ ಕೂಳ್ಗಟ್ ಮದವೆ ಈ ಪಾಪು ಬೇಡಕಲ್ಲ ನಮ್ಗೆ ಇವತ್ತು ಪಂದ್ಯಾವಳಿ ಇರ್ತದೆ ಎಲ್ಲ ಇರ್ಬೇಕು ನಡೆಯತ್ತಾಗ ಈ ಪಾಪು ಬೇಡಲ್ಲ ಮಗ ಅಂತ ನೋಡ್ದೆ ಊದ ಬಾಬು ಮನೆ ನಂದೇ ಫಸ್ಟ್ ಇದಕ್ಕೆ ಒಂದೇ ಒಂದು ಸರಿ ಗ್ರೇಸ್ ಆಡು ಗೈಸ್ ಈ ಮನ್ಸನೇ ಡ್ಯಾಮೇಜು ಈ ಮನ್ಸೂನ್ ಹೆಸರೇ ಡ್ಯಾಮೇಜ್ ಅಂತ ಕಟ್ಟಿರೋದು ನಮ್ಮೂರಲ್ಲೆಲ್ಲ ಅಲ್ಲಿ ಡ್ಯಾಮೇಜ್ ಮೆಣಸಿಂಗೆ ಜೈ ಮೊದಲನೇ ಮ್ಯಾಚ್ ಸೋತು 50 ರೂಪಾಯಿ ಹೋಗಿ ಹಾಕಿಸ್ತೀವಿ. ಎರಡನೇ ಮ್ಯಾಚ್ ಚೆನ್ನಾಗಿ ಆಡ್ತಾ ಇದ್ದೀನಿ ಅನ್ಕೊಳ್ಳಿ. ನಾನೇನು ಆಡಿಲ್ಲ, ನಾನು ಒಂದೇ ಬಾಲ್ ಔಟು. ಬಿಡಲ್ಲ ಸಿಕ್ಸ್ ಬಿಡ ಮಿನಿ ಸಿಕ್ಸ್ ಹೊಡೆದ್ಬಿಟ್ಟಾಗಲ್ಲ ಘಟನೆ ನೋಡ ನೀರ ಬರ ದಪ್ಪ ಇಲ್ಲ ನೀನು ಅವೇ ತುಂಬ್ಕೊಂಡ್ಬಿಡ್ಲ ಅಲ್ಲಿ ನೋಡಿದ್ರೆ ಇರ ಬರ ಬೆಳ್ಳಿ ಎಲ್ಲ ಅವನೇ ತುಂಬ್ಕತ್ರ ನೀರ ಬರ ದಪ್ಪ ಇಲ್ಲ ನೀನೇ ತುಂಬ್ಕೊಬಿಡು ಇರೋಬರ ಕರಿಯಲ್ಲ ನೀನು ಬೇರೆ ಬೆಳ್ಳಿ ಎರಡು ಕಲರ್ ಬ್ಲ್ಯಾಕ್ ಅಂಡ್ ವೈಟ್ ಬ್ರೌನಿ ರನ್ ಎಷ್ಟು ಪ್ರಸಾ ಅದ್ಯೋ ಬೇಜಾನ್ ಬಿಡು. 2 ಮ್ಯಾಚ್ ಆಡ್ಸ್ಕೊತೀವಿ ಇದ್ರಲ್ಲಿ 3 ಮ್ಯಾಚ್ ಆಡ್ಸ್ಕೋಬೋದಲ್ಲ ವಿಜಯ್ ಕೊಡ ದಡಿಯಾ ವಿಜಯ್ ಕೊಡ ನೀವು ಒಂದೇ ಬಾಲ್ ಕಟ್ಟದ ಅದೇನಾಡ್ದೆ ರೆಸ್ಪೆಕ್ಟ್ ಇಲ್ಲ ಇಷ್ಟಂಗೆ ಕ್ರಿಕೆಟ್ ಆಡಕ್ ಬಂದಿದೆ ಮುಲ್ಕಿ ಈ ವಯಸ್ಸಲ್ವೇ ನೀನು ಕಟಾಕ್ತಾರ ಬಾ ನಿಮ್ಮ ಹಸಿಗೂ ಹೊಡೆದು ಕಳ್ಸಿರೋದು ಅತ್ತಗೆ ಆ ಜಿನಳಿದೆ ಕಣವ ಮಾಡಿರೋದು ಇಂಥ ಕಿತಾಪತಿ ಕೆಲ್ಸನ. ಗೈಸ್ ಬೌಲಿಂಗ್ ಜಿನಳಿ ವಾ ಜಿನಳಿ ಈಸಿ ಕ್ಯಾಚ್ ಹಿಡಿದ್ರೆ ವಿಕೆಟ್ ಹೋಗೋ ಜಿನಳಿ ಅಂತ ಮಗ ನೋಡಿ ಹಿಡಿದ್ರೆ ಅವಣ್ಣ ಬಂದ್ಬಿಡ್ತಾರೆ ಗುರುವಣ್ಣ ಬಂದ್ಬಿಡ್ತಾರೆ ಅಂದ್ಬಿಟ್ಟು ಜಿನ್ನಳ್ಳೆ ಮುದ್ಕೆ ಅಲ್ಲೇ ಬ್ಯಾಟ್ ಹೋದ್ರೆ ಮಾತ್ರ ನನ್ನ ಮಗನ ಅಣ್ಣ ನೀನ್ ಹುಡುಗಾಟ ಆಡೋದು ದೊಡ್ಡವರು ಅಂತ ರೆಸ್ಪೆಕ್ಟ್ ಇರ್ಲಿ ನಿಂಗೆ ಡಾರ್ಲಿಂಗ್ ಬಾಯ್ ಬಾಯ್. ಕ್ರಿಕೆಟ್ ಮ್ಯಾಚ್ ಎಲ್ಲ ಮುಗೀತು. ನಾನು ಇವತ್ತು 20 ರೂಪಾಯಿ ಗೆದ್ದಿ ಬ್ರೋ. Why are you so drunken so much drunken? ಯಾವ್ದು ಮಾತಾಡ್ಬೇಡ ನೀನು ಮನುಷ್ಯ ಕರೆಕ್ಟ್ ಮಾತಾಡ್ಬೇಕು ನೀವು ಕನ್ನಡದಲ್ಲಿ ಮಾತಾಡುವ ಡ್ರಿಂಕ್ ಅಂಡ್ ಡ್ರೈವ್ ಅಂದ್ರೆ ನಾಳೆ ಆಸ್ಪತ್ರೆಗೆ ಹೋದ ಇವನ್ ಜೊತೆ ಅಂತ ಅದೇನ್ ಗೊತ್ತು ನನ್ಗೆ ಇನ್ನೊಂದು ಕಾಲ ಹೋಗ್ತೀನಿ ಅಪ್ಪ ನಂಗೆ ಅಂತಿದೆ ಬಂದಿಲ್ಲ ನಿಜ ಅಂದ ನಿನ್ಗೆ ಅನ್ಸಿದ್ರೆ ಅವ್ ಒಂದಿನಿ ಅಂತ ಫಿಟ್ಟಿಂಗ್ ಇಡ್ತೇನೆ ಇಬ್ರ ಜೊತೆ ಸೀರಿಯಸ್ ಆಗಿ ಕಬಡ್ಡಿ ಬೀಳಿಸ್ತಾರೆ ನಾನು ನೀನುವೆ ಯಾರಿಗಿದ್ರೆ ಕಬಡ್ಡಿ ಬೀಳೋ ವಯಸ್ಸೈದು ಹೊಡಿದ್ರು ಹೊಡಿತಿರೋದು ಬಿಡು ವಿಜಿಗೆ ನೀನ್ ಹೇಳಕ್ಕಾಗಲ್ಲ. ಸೀರಿಯಸ್ ಆಗಿ ನೀನ್ ಅಂತಿದೆ ಎಲ್ಲಿಗೆ ಇವತ್ತೇ ಹೋಗ್ ಕಾಣಂದಿಲ್ಲ ಭಾನುವಾರ ಆಸ್ಪತ್ರೆಗೆ ನಾಳೆ ಎಕ್ಸ್ರೇ ಮಾಡ್ಸೋದಾ? ಇಲ್ಲ ಡ್ರೆಸ್ಸಿಂಗ್ ಎಲ್ಲ ಮತ್ತೆ ಎಕ್ಸ್ರೇ ಮಾಡಿಸ್ಬೇಕು ಡ್ರೆಸ್ಸಿಂಗ್ ಆದ್ರೆ ಎಕ್ಸ್ರೇ ಮಾಡಿಸ್ಬೇಕು ಅಂತ ಹೇಳಿದ್ರಾ? ಒಂದು 4 ತಿಂಗಳು ಕಳೆದ್ಮೇಲೆ ಒಂದ್ಸತಿ ಬಂದ್ ಮಾಡಿಸು ಅಂತ ಹೇಳಿ. ಇವಾಗ 4 ತಿಂಗಳಾಗಿದ್ದ ನೀನ್ ಅಂಗಡಿಲಿ 4 ತಿಂಗಳ ಮೇಲೆ 4 ತಿಂಗಳಾಗಿತ್ತಲ್ಲ ಅಣ್ಣ ಇನ್ನು 20 ದಿನ ಹೋಗ್ಬೇಕಣ್ಣ 3 ತಿಂಗಳ ಮೇಲೆ ಇಷ್ಟ ಆಗಿರೋದು 23 ಕಣ 23 ಕಂದ್ರೆ 15 ತಾರೀಕೆ 4 ತಿಂಗಳಾಗೋಯ್ತು.
ಮಂತ ಏನು ಅಪ್ಪ ಜನ ಈ ತರ ಹೇಳ್ತಾ ಇದೆ ಕರ್ಕೊ ಹೋಗೋನು ಇಲ್ಲ ಆಯ್ತು. ಸರಿ ನೀನು ವಿಜಯ್ ಜೊತೆಗೆ ಜಗಳಿಗೆ ಬೀಳ್ಬೇಕು. ಭಾರಿ ಎಗರಾಡ್ತಾನೆ ಸೀರಿಯಸ್ ಆಗಿ. ಈ ತೋಳು ಗೊತ್ತಿಸ್ಬಿಟ್ರೆ ಯಾರ ಅವ್ರನ್ನು ಕೆಡಿಕತ್ತೀನಿ. ಇದು ತೋಳಲ್ಲ ಕಣೋ, ತೊಲೆ ತೊಲೆ. 2 kg ಬರ್ತೀನಿ ಕೊಡು ಇದಕ್ಕ ಇಬ್ರು ಸೇರಿದ್ರು ಒಂದು ಸೈಜ್ ಬರಲ್ಲ. ದೂರ ತಿನ್ಸು ಮಾಪ ಹಂಗೆ ತಿರ್ಗಿಲ್ಲ ತಿರ್ಗಾ ಓಡ್ಬೇಡ ಎಲ್ಲ ಅಲ್ಲಾಡ್ತದಲ್ಲ. ಗೈಸ್ ಒಂದು ರೀಲ್ಸ್ ಮಾಡಬೇಕಾಗಿತ್ತು, ಅದಕ್ಕೆ ಜಾಮೂನ್ ಬೇಕು. ಜಾಮೂನ್ ತಗೊಳಕ್ಕೆ ಅಂತ ಬಂದಿದೆ. ಬಾಸ್ 2 ಜಾಮೂನು. ಗೈಸ್ ನಮ್ಮ ಅಪ್ಪನ ಬಟ್ಟೆ ಇಸ್ತ್ರಿ ಮಾಡ್ತಾವನೆ. ಗೈಸ್ ಭಾನುವಾರ ಸ್ಪೆಷಲ್ ಇವತ್ತು ನಮ್ಮ ಮನೇಲಿ ಬಿಸಿ ಬಿಸಿ ಮಟನ್. ಅಮ್ಮ ಹಾಕ್ಬೇಡ, ಸಾಕು ನಂಗೆ ಸಾಂಬಾರು ಬಿಟ್ಟು ಸಾಕು. ಮುದ್ದೆ ಮಟನ್ ಸಾರು. ಗೈಸ್ ಇವತ್ತು ನಮ್ಮಮ್ಮ ಭಾನುವಾರ ಸ್ಪೆಷಲ್ ಮಟನ್ ಮಾಡೋದೆ. ಶಶಿಕಲಾ ತನ್ನ ಗಂಡಂಗೆ ಹಾಕೊಡಕ್ಕೆ ಹೋಗೋದೆ ಇವಾಗ. ಬನ್ನಿ ತಿಂದ್ಬಿಟ್ಟು ಟೇಸ್ಟ್ ನೋಡು. ಅಮ್ಮನ ಕೈ ರುಚಿ ಮುಂದೆ ನಾವು ಎಷ್ಟೇ ಫೈವ್ ಸ್ಟಾರ್ ಹೋಟ್ಲಿಗೆ ಹೋಗ್ತಿದ್ರು ಈ ಥರ ಟೇಸ್ಟು ನಿಮಗೂ ನಿಮ್ಮ ಅಮ್ಮ ಮಾಡ್ಬಿಟ್ಟು ಇಷ್ಟ ಕಮೆಂಟ್ ಮಾಡಿ. ಗೈಸ್ ಇವಾಗ ವೆಜ್ಗೆ ಒಂದು ಕೋಸ್ ಬ್ರ್ಯಾಂಡ್ ಮಾಡ್ತಾ ಇದ್ದೀನಿ ನಾನು. ಮಾಡು ಕೆಳಗಡೆ ಕೂತ್ಕೊಂಡು ಓಕೆ. ನೆನೆಗೆ ಹೊಸಿದ್ರ ಕಡಿದ್ರಗಳ ಎದ್ರಿ ಬೆಚ್ಚಾಗಿದ್ದಾವ. ನಮ್ಮ ಮುದವಿಗೆ ಏನಾಗಿದ್ದ ಅದು ಇದಳೆ ಬೇಕಿದಳೆ ಇದಳೆ ಬೇಕಿಲ್ಲ ಮದುವೆ ಆದಾಗ ಮಾತಾಡಕೈತ ನೆನೆ ಎದ್ರು ಹುಚ್ಚ ನನ್ನ ಎದುರು ಬಿಟ್ಟಿದ ವಿಜ್ಜಿ ಹೆಂಗ್ ಬಿಚ್ಚಕೊಂಡ್ ನೋಡ್ ಸಲ್ಟ ವರ್ಷ ತನಗಳ ನಿನ್ ಸೆಲ್ ತಗೊಂಡು ಅದಕ್ಕೆ ಅಲ್ಲ ಮತ್ತೆ ಗೈಸ್ ಇವತ್ತು ಬಿಡೋಣ ಇಲ್ಲಿ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ನನ್ನ ಗದ್ದಿ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ. ಜಾಸ್ತಿ ಟಾಟಾ.